ತಮಿಳುನಾಡು ಸಿಎಂ ವಿಜಯ್ ಅವರು ಬರ್ತಾ ಇದ್ದಾರೆ. ಮೇಕೆದಾಟು ವಿಚಾರವಾಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ ಸೆಕ್ಯೂರಿಟಿ. ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ನನ್ನ ವೈಯಕ್ತಿಕ ಮನವಿ ಏನಪ್ಪ ಅಂದರೆ, ಯಾರೇ ಸಂಘ ಸಂಸ್ಥೆ ಇರ್ಬೋದು, ಒಬ್ಬ ಸಿ ಎಂ ಅವ್ರು ಬರ್ತಾ ಇದ್ದಾರೆ, ಅವ್ರದ್ದು ದೇವ್ರ ದರ್ಶನ ಪಡಿಲಿಕ್ಕೆ ಬರ್ತಾರೆ, ದರ್ಶನ ಪಡೆದು ಹೋಗ್ಲಿ. ಹೀಗೆ ನಾವೇನು ಅವ್ರು ಬಂದ ತಕ್ಷಣ ನಾವೇನು ನಮ್ಮ ಹಕ್ಕನ್ನು ಬಿಟ್ಕೊಡ್ತಾ ಇದ್ದೀವಾ? ಅದು ಚಾನ್ಸೇ ಇಲ್ಲ ಅದು. ಆ್ಯಂಡ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹಸ್ ಗಿವನ್ ಕ್ಲಿಯರ್ ಡೈರೆಕ್ಷನ್. ನಾವು ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅವ್ರ ಹಿತಾಸಕ್ತಿ ಕೆಲಸ ಮಾಡ್ತಾರೆ, ನಾವು ನಮ್ಮ ಹಿತಾಸಕ್ತಿಗೆ ಕೆಲಸ ಮಾಡ್ತೀವಿ. ನಮ್ಮ ನಾಡಿನ ಭಾಷೆ, ನೆಲ, ಜಲದ ಬಗ್ಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ಬರಲಿ, ದರ್ಶನ ಪಡೀಲಿ, ಅವ್ರಿಗೇನು ಒಳ್ಳೇದು ಬಯಸ್ತಾ ಇದ್ದಾರೆ ಅವ್ರು ಕೇಳ್ಕೊಳ್ಳಿ, ಅದಕ್ಕೇನು ತಪ್ಪೇನಿದೆ ಅದರಲ್ಲಿ. ನಮ್ಗೇನು ಒಳ್ಳೇದು ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ. ತಮಿಳುನಾಡು ಸಿಎಂ ವಿಜಯ್ ಅವರು ಬರ್ತಾ ಇದ್ದಾರೆ. ಮೇಕೆದಾಟು ವಿಚಾರವಾಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ ಸೆಕ್ಯೂರಿಟಿ. ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ನನ್ನ ವೈಯಕ್ತಿಕ ಮನವಿ ಏನಪ್ಪ ಅಂದರೆ, ಯಾರೇ ಸಂಘ ಸಂಸ್ಥೆ ಇರ್ಬೋದು, ಒಬ್ಬ ಸಿ ಎಂ ಅವ್ರು ಬರ್ತಾ ಇದ್ದಾರೆ, ಅವ್ರದ್ದು ದೇವ್ರ ದರ್ಶನ ಪಡಿಲಿಕ್ಕೆ ಬರ್ತಾರೆ, ದರ್ಶನ ಪಡೆದು ಹೋಗ್ಲಿ. ಹೀಗೆ ನಾವೇನು ಅವ್ರು ಬಂದ ತಕ್ಷಣ ನಾವೇನು ನಮ್ಮ ಹಕ್ಕನ್ನು ಬಿಟ್ಕೊಡ್ತಾ ಇದ್ದೀವಾ? ಅದು ಚಾನ್ಸೇ ಇಲ್ಲ ಅದು. ಆ್ಯಂಡ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹಸ್ ಗಿವನ್ ಕ್ಲಿಯರ್ ಡೈರೆಕ್ಷನ್. ನಾವು ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅವ್ರ ಹಿತಾಸಕ್ತಿ ಕೆಲಸ ಮಾಡ್ತಾರೆ, ನಾವು ನಮ್ಮ ಹಿತಾಸಕ್ತಿಗೆ ಕೆಲಸ ಮಾಡ್ತೀವಿ. ನಮ್ಮ ನಾಡಿನ ಭಾಷೆ, ನೆಲ, ಜಲದ ಬಗ್ಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ಬರಲಿ, ದರ್ಶನ ಪಡೀಲಿ, ಅವ್ರಿಗೇನು ಒಳ್ಳೇದು ಬಯಸ್ತಾ ಇದ್ದಾರೆ ಅವ್ರು ಕೇಳ್ಕೊಳ್ಳಿ, ಅದಕ್ಕೇನು ತಪ್ಪೇನಿದೆ ಅದರಲ್ಲಿ. ನಮಗೇನು ಒಳ್ಳೇದು ಮಾಡಬೇಕಾದ್ರೆ ನಾವು ಮಾಡ್ತೀವಿ.